ಕೇಳ್ತಿರೋ ಬಂಧುಗಳು, ಅವರು ಕೂಡ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡಿದಂತಹ ವ್ಯಕ್ತಿಗಳು. ಇದೇ ರೀತಿ ಹೋದರೆ ಹಲವಾರು ಜನ ನಮ್ಮ ಸಾಮಾಜಿಕ ಕ್ರಾಂತಿಯನ್ನು ಮಾಡಿರೋರ ಪಟ್ಟಿಯಲ್ಲಿ ಸೇರ್ತಾರೆ ಬಂಧುಗಳೇ. ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಸಮಯದ ಅಭಾವ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ನ್ಯಾಯವನ್ನು ಕೊಡಿಸಿದಂತಹ ನಮಗೆ ಮುಖ್ಯವಾದಂತಹ ವ್ಯಕ್ತಿಗಳನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳದೆ ಇಲ್ಲದೆ ಹೋದರೆ ನಿಜವಾಗ್ಲೂ ಇದು ಅಸಿಂಧವಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲರನ್ನು ನೆನೆಸ್ಕೊಳ್ತಾ, ಇದೇ ರೀತಿ ಬಂಧುಗಳೇ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಲ್ಲ ಕಡೆ SNDP ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಟಿ ಎಲ್ಲರಿಗೂ ಶಿಕ್ಷಣದಿಂದ ವಂಚಿತರಾದವರಿಗೆ ಹಾಗೂ ಸಾಮಾಜಿಕ ನ್ಯಾಯದಿಂದ ವಂಚಿತರಾದವರಿಗೆ ನ್ಯಾಯವನ್ನು ಕೊಡಿಸುವಲ್ಲಿ ಪ್ರಥಮ ಸ್ಥಾನದಲ್ಲಿ ಬರ್ತಾರೆ. ಈ ಒಂದು ಗುರುಗಳನ್ನು ನಾವು ಇಂದು ಜಯಂತಿಯ ಮೂಲಕ ಆರಾಧಿಸ್ತಾ ಇದ್ದೀವಿ, ಪೂಜಿಸ್ತಾ ಇದ್ದೀವಿ. ಇದು ನಿಮ್ಮೆಲ್ಲರ ಹೆಮ್ಮೆ. ಇದೇ ರೀತಿ ಮುಂದುವರಿಲಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದರ್ಶನ್ ಸಾಹೇಬರು ಇನ್ನೂ ಹೆಚ್ಚಿನ ರೀತಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡೋಕ್ಕೆ ನಮ್ಮ ಸರ್ಕಾರದಿಂದ ಹೆಚ್ಚಿನ ರೀತಿ ಒಂದು ಅನುದಾನವನ್ನು ಕೊಡಿಸಲಿ ಅಂತ ಕೇಳ್ಕೊಳ್ತಾ, ಹಾಗೆ ಇಲ್ಲಿ ನನ್ನ ಮಾತುಗಳನ್ನ ಇಷ್ಟು ಹೊತ್ತು ಸೌಧಾನದಿಂದ ಕೇಳಿ ನಾರಾಯಣ ಗುರುಗಳ ಬಗ್ಗೆ ತಿಳ್ಕೊಂಡಂತಹ ನನ್ನ ಎಲ್ಲ ಆತ್ಮೀಯ ಬಂಧುಗಳು ಹಾಗೂ ಎಲ್ಲ ಸಮಾಜದ ನಾಯಕರು ಇಷ್ಟು ಅವಕಾಶ ಕೊಟ್ಟಿದ್ದು ನನಗೆ ಮಾತಾಡೋಕ್ಕೆ, ಹಾಗೆ ಮಾನ್ಯ ಶಾಸಕರು ಹಾಗೂ ಎಲ್ಲರಿಗೂ ಅನಂತ ವಂದನೆಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಬ್ರಹ್ಮಶ್ರೀ ನಾರಾಯಣ ಗುರು. ಹಕ್ಕನ್ನ ನಾವು ಯಾವ ರೀತಿ ಒಬ್ಬ ನಾಯಕರನ್ನ ತರಬೇಕು, ಅವ್ರನ್ನೇ ಒಂದು ವಿಧಾನ ಪರಿಷತ್ಗಾಗಲಿ ಅಥವಾ ವಿಧಾನಸಭೆಗಾಗಲಿ ಅಥವಾ ಪಾರ್ಲಿಮೆಂಟ್ಗಾಗಲಿ ನಾವು ಕಳಿಸಬೇಕು ಅಂತಂದರೆ ಯಾವ ರೀತಿ ನಮ್ಮ ನಾಯಕರನ್ನ ನಾವು ಯಾವ ರೀತಿ ಸೃಷ್ಟಿ ಮಾಡಿ ಅಲ್ಲಿ ಕಳಿಸಬೇಕು ಅನ್ನೋ ಒಂದು ಅದ್ಭುತವಾದ ಮತದಾನದ ಹಕ್ಕನ್ನು ಕೊಟ್ಟಂತಹ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದಿವಸ ನೆನೆಸ್ಕೊಂಡು ಅವರಿಗೆ ನಿಜವಾಗ್ಲೂ ಒಂದು ಕೈತಪ್ಪಳೆಯನ್ನು ಪಡಿಸಬೇಕು. ಯಾಕೆಂದರೆ ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಬೇಕು ನನ್ನ ಸ್ನೇಹಿತರೆ. ಸಾಮಾಜಿಕ ನ್ಯಾಯ ಪ್ರತಿಯೊಬ್ಬರಿಗೂ ಸಿಕ್ಕಿದ್ರೆ ಮಾತ್ರ ಎಲ್ಲರೂ ಕೂಡ ವಿದ್ಯಾವಂತರಾಗ್ಬೋದು, ಅಧಿಕಾರಿಗಳಾಗ್ಬೋದು ಅಥವಾ ಜನನಾಯಕರಾಗ್ಬೋದು ಅನ್ನೋದು ನನ್ನ ಒಂದು ಆಶಾಭಾವನೆ ನನ್ನ ಆತ್ಮೀಯ ಸ್ನೇಹಿತರೆ. ಇದೇ ರೀತಿ ಹೋದರೆ ನಾವು ಇನ್ನು ಮತ್ತೆ ತಮಿಳುನಾಡಿಗೆ ಒಂದು ನಿಮಿಷ ಹೋಗಿ ಬರೋಣ. ತಮಿಳುನಾಡಲ್ಲಿ ಅಂದು ಇಂದಿರಾ ಗಾಂಧಿರವರ ಒಂದು ಪ್ರಧಾನಮಂತ್ರಿ ಆಗಿರ್ತಾರೆ ಬಂಧುಗಳೇ. ಆಗ ಅಲ್ಲಿ ಹೆಸರುಗಳನ್ನ ತುಂಬ ಜನ ಕೇಳಿರ್ತಾರೆ ಸಾಹೇಬರು.